ನಮಸ್ಕಾರ ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ ಸಂಬಂಧಿತ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ನಿಮ್ಮ ಆನಂದ್ ಸ್ಟಡಿ ಹಬ್ ಚಾನಲ್ಗೆ ಸ್ವಾಗತ. KRIS ಶಿಕ್ಷಕರ ಹುದ್ದೆಗಳ ಕುರಿತಾಗಿ ಬಹಳ ದೊಡ್ಡ ಗೊಂದಲ ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಲ್ಲಿ ಉಂಟಾಗಿದೆ. ನಮಗೆ ಅವಕಾಶ ಇದೆಯಾ? ಇಂಗ್ಲಿಷ್ ಮೀಡಿಯಂ ಪದವಿ ಕಡ್ಡಾಯವೇ? ಈಗ ನಾವು ಏನು ಮಾಡಬೇಕು ಎಂಬ ಪ್ರಶ್ನೆಗಳು ಎಲ್ಲೆಡೆಯಿಂದ ಬರುತ್ತವೆ. ಸೊ ವಿದ್ಯಾರ್ಥಿಗಳೇ, ಇಂದಿನ ಈ ವಿಡಿಯೋದಲ್ಲಿ ಯಾವುದೇ ವದಂತಿ ಇಲ್ಲ, ಲಭ್ಯವಿರುವ ಅಧಿಕೃತ ಮಾಹಿತಿ ಆಧಾರದಲ್ಲಿ ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಪರಿಸ್ಥಿತಿಯನ್ನು ಸರಳವಾಗಿ ವಿವರಿಸ್ತಾ ಇದ್ದೇನೆ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ. ಪ್ರಸ್ತುತ ಪರಿಸ್ಥಿತಿ ಏನೆಂದರೆ ಸ್ನೇಹಿತರೆ, ಲಭ್ಯವಿರುವ ಮಾಹಿತಿ ಪ್ರಕಾರ KRIS ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಪದವಿ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗಿದೆ ಎಂಬ ಅಂಶ ಬಹಳಷ್ಟು ಅಭ್ಯರ್ಥಿಗಳ ಗಮನಕ್ಕೆ ಬಂದಿದೆ. ಇದರಿಂದ ಕನ್ನಡ ಮಾಧ್ಯಮದಲ್ಲಿ ಪದವಿ ಪಡೆದಿರುವ ಅಭ್ಯರ್ಥಿಗಳಲ್ಲಿ ಸಹಜವಾಗಿಯೇ ಆತಂಕ ಮೂಡಿದೆ. ಅನೇಕರು ವರ್ಷಗಳಿಂದ ತಯಾರಿ ಮಾಡಿಕೊಳ್ಳುತ್ತಿದ್ದೀರಾ. GPSTR ಆಗಿರ್ಬೋದು, HSTR ಆಗಿರ್ಬೋದು, PSTR ಸೇರಿದಂತೆ ಹಲವು ಪರೀಕ್ಷೆಗಳಿಗೆ ಓದುತ್ತಿದ್ದೀರಿ. ಆದರೆ ಈಗ KRIS ಹುದ್ದೆಗಳ ವಿಷಯದಲ್ಲಿ ಇಂಗ್ಲಿಷ್ ಮೀಡಿಯಂ ಅರ್ಹತೆ ಪ್ರಮುಖವಾಗಿ ಕಾಣಿಸುವುದರಿಂದ ನಮ್ಮ ಅವಕಾಶ ಕಡಿಮೆ ಆಯಿತೆ ಎಂಬ ಪ್ರಶ್ನೆ ಎದುರಾಗಿದೆ. ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಒಂದು ನೇಮಕಾತಿಯಲ್ಲಿ ನಿರ್ದಿಷ್ಟ ಮಾಧ್ಯಮ ಅಥವಾ ಅರ್ಹತೆಯನ್ನು ಕೇಳಲಾಗಿದೆ ಅಂದರೆ ನಿಮ್ಮ ಶಿಕ್ಷಕ ವೃತ್ತಿಯ ಕನಸು ಮುಗಿದಂತಲ್ಲ. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಏನು ಮಾಡಬೇಕು? ಮೊದಲನೆಯದು, ನಿರಾಶರಾಗಬೇಡಿ. ಎರಡನೆಯದು, ತಯಾರಿಯನ್ನು ನಿಲ್ಲಿಸಬೇಡಿ. ಮೂರನೆಯದು, ಮುಂದಿನ ಅವಕಾಶಗಳ ಮೇಲೆ ಗಮನ ಹರಿಸಿ. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಇನ್ನೂ ಅನೇಕ ಅವಕಾಶಗಳಿವೆ. EPSTR ಆಗಿರ್ಬೋದು, HSTR ಆಗಿರ್ಬೋದು, PSTR ಆಗಿರ್ಬೋದು ಮತ್ತು ಅನುದಾನಿತ ಶಾಲೆಗಳ ಅವಕಾಶಗಳಿವೆ. ನೀವು ಈಗಲೇ ಮಾಡಬೇಕಾಗಿದ್ದಂದರೆ ಸಮಾಜ ವಿಜ್ಞಾನ ವಿಷಯದ ಮೂಲಭೂತ ಅಧ್ಯಾಯಗಳನ್ನು ಮರುಪಠನ ಮಾಡಿ 6ರಿಂದ 10ನೇ ತರಗತಿ ಪಠ್ಯಪುಸ್ತಕಗಳನ್ನು ಮತ್ತೊಮ್ಮೆ ಓದಿ ಮತ್ತು ನಮ್ಮ ಚಾನಲಲ್ಲಿ ಬರ್ತಾ ಇರುವಂಥ GPSTR ಸಮಾಜ ವಿಜ್ಞಾನ ಪತ್ರಿಕೆ 2 ಕ್ವಶನ್ಗಳನ್ನು ನೋಡಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ. ಅಂದರೆ GPSTR ಆಗಿರ್ಬೋದು, HSTR, PSTR ಪ್ರಶ್ನೆ ಪತ್ರಿಕೆಗಳನ್ನು ಆದ್ಯತೆ ನೀಡಿ. ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಶೈಕ್ಷಣಿಕ ಪದಗಳನ್ನು ಅಭ್ಯಾಸ ಮಾಡಿ. ಅಂದರೆ ತಾಂತ್ರಿಕ ಪದಗಳು ಸ್ಪಷ್ಟವಾಗಿರಬೇಕು. ದಿನಕ್ಕೆ ಗರಿಷ್ಠ ಸಮಯದೊಳಗೆ ನಿಮ್ಮ ಅಭ್ಯಾಸವನ್ನು ಮುಂದುವರಿಸಿ. ಸತತ ಅಭ್ಯಾಸವೇ ಯಶಸ್ಸಿನ ಗುಟ್ಟು ವಿದ್ಯಾರ್ಥಿಗಳೇ. ಒಂದು ಮುಖ್ಯ ಸತ್ಯವೇನೆಂದರೆ ಸ್ನೇಹಿತರೆ, ನೇಮಕಾತಿ ನಿಯಮಗಳು ಕಾಲಾನುವಾಗ ಬದಲಾಗುತ್ತಿರುತ್ತವೆ. ಇದು ಒಂದು ಅರ್ಹತೆಯನ್ನು ಕೇಳಬಹುದು, ನಾಳೆ ಮತ್ತೊಂದು ಅವಕಾಶವನ್ನು ಬರಬಹುದು. ಇಂದು KRISನಲ್ಲಿ ಅವಕಾಶ ಸಿಗದಿದ್ದರೂ ನಾಳೆ GPSTR ಆಗಿರ್ಬೋದು, HSTRನಲ್ಲಿ ನಿಮ್ಮ ಆಯ್ಕೆಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ಒಂದು ಅಧಿಸೂಚನೆಯನ್ನು ನೋಡಿ ಸಂಪೂರ್ಣವಾಗಿ ಓದನ್ನು ನಿಲ್ಲಿಸುವುದು ದೊಡ್ಡ ತಪ್ಪು ವಿದ್ಯಾರ್ಥಿಗಳೇ. ಹೆಚ್ಚು ಯಶಸ್ವಿಯಾದ ಅಭ್ಯರ್ಥಿಗಳ ಗುಣವೇನು ಗೊತ್ತಾ? ಅವರು ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳುತ್ತಾರೆ, ಆದರೆ ಪ್ರಯತ್ನವನ್ನು ನಿಲ್ಲಿಸುವುದಿಲ್ಲ. ಸ್ನೇಹಿತರೆ, ನೀವು GPSTR, HSTR ಮತ್ತು PSTR ಹಾಗೂ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿದ್ದರೆ ನಮ್ಮ ಆನಂದ್ ಸ್ಟಡಿ ಹಬ್ ಚಾನಲ್ಗೆ ನಿಮಗೆ ತುಂಬ ಉಪಯುಕ್ತವಾಗಿದೆ. ಈ ಚಾನಲ್ಲಿ ಪ್ರತಿದಿನ MCQ ಆಗಿರ್ಬೋದು, ಸಮಾಜ ವಿಜ್ಞಾನದ ಪ್ರಶ್ನೋತ್ತರಗಳಾಗಿರ್ಬೋದು, ಸಿಲೆಬಸ್ ವಿಶ್ಲೇಷಣೆ ಮತ್ತು ಅಧಿಸೂಚನಾ ಅಪ್ಡೇಟ್ಗಳು ನಿರಂತರವಾಗಿ ನೀಡಲಾಗುತ್ತದೆ. ಹಾಗಾಗಿ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ನಾನು ವಿಶೇಷವಾಗಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಒಂದು ಮಾತು ಹೇಳಬೇಕು. ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀರಾ ಅಂದರೆ ಅದು ದುರ್ಬಲತೆ ಅಲ್ಲ, ಅದು ನಿಮ್ಮ ಮೂಲಭೂತ ಬಲ. ಗ್ರಾಮೀಣ ಹಿನ್ನೆಲೆಯಿಂದ ಬಂದ ಅನೇಕ ಅಭ್ಯರ್ಥಿಗಳು ಎಂದು ಸರ್ಕಾರಿ ಶಿಕ್ಷಕರಾಗಿದ್ದಾರೆ. ಅವರಿಗೂ ಇದೇ ರೀತಿಯ ಅಡೆತಡೆಗಳು ಬಂದಿದ್ದವು, ಆದರೆ ಅವರು ಕೈ ಬಿಡಲಿಲ್ಲ. ಒಂದು ಅವಕಾಶ ಕೈತಪ್ಪಿದರೆ ಮತ್ತೊಂದು ಅವಕಾಶಕ್ಕಾಗಿ ಸಿದ್ಧರಾಗಿರು. ನಿಮ್ಮ ಗುರಿ ಒಂದು ಉದ್ಯೋಗ ಮಾತ್ರವಲ್ಲ, ಒಬ್ಬ ಉತ್ತಮ ಶಿಕ್ಷಕವಾಗುವುದು. ಆ ಕನಸನ್ನು ಯಾವ ಅಧಿಸೂಚನೆಯೂ ನಿಲ್ಲಿಸಲಾರದು. ಈ ಒಂದು ನಿರಾಶೆ ಕಾಣಬಹುದು, ಆದರೆ ನಿರಂತರ ಪ್ರಯತ್ನ ಮಾಡಿದರೆ ನಾಳೆ ಆಯ್ಕೆ ಪಟ್ಟಿಯಲ್ಲಿ ನಿಮ್ಮ ಹೆಸರಿರುತ್ತದೆ. ಸೊ ಕೊನೆಯಾಗಿ ಮತ್ತೊಮ್ಮೆ ಹೇಳ್ತಿದ್ದೇನೆ ಸ್ನೇಹಿತರೆ, KRIS ಸಮಾಜ ವಿಜ್ಞಾನ ಹುದ್ದೆಗಳ ವಿಷಯದಲ್ಲಿ ಗೊಂದಲ ಇದ್ದರೂ ಓದನ್ನು ನಿಲ್ಲಿಸಬೇಡಿ. ಮುಂದಿನ ಎಕ್ಸಾಮ್ಗಳಾದಂಥ GPSTR, HSTR ಮತ್ತು ಇತರ ಶಿಕ್ಷಕರ ನೇಮಕಾತಿಗಳು ಹಿಂದಿನಿಂದಲೇ ಸಿದ್ಧರಾಗಿ. ಈ ಮಾಹಿತಿ ಉಪಯುಕ್ತವಾದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಒಂದು ಅಧಿಸೂಚನೆ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ, ನಿಮ್ಮ ನಿರಂತರ ತಯಾರಿಯೇ ನಿಮ್ಮ ಯಶಸ್ಸನ್ನು ನಿರ್ಧರಿಸುತ್ತದೆ. ಸೊ ಮತ್ತಷ್ಟು ನಿಖರವಾದ ಶಿಕ್ಷಕರ ನೇಮಕಾತಿ ಅಪ್ಡೇಟ್ಗಳಾಗಿ ಆನಂದ್ ಸ್ಟಡಿ ಹಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.